ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೇನೆ ಪ್ರಿಯರೇ. ಮತ್ತು ಇಷ್ಟು ದಿವಸ ವಾಗ್ದಾನ ಮಾಡ್ಲಕ್ಕಾಗಿಲ್ಲ ಮತ್ತು ಕಲ್ವೇರಿ ವಾಗ್ದಾನ ಕನ್ನಡ ಪ್ರೇಮಿಸ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕುಟುಂಬ ಸಹಿತವಾಗಿ ನಾವು ನಿಮ್ಮ ಸಲುವಾಗಿ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಯಾರು ವಾಗ್ದಾನ ಮಿಸ್ ಮಾಡ್ಕೊಳ್ಳಂಗೆ ಕಂಟಿನ್ಯೂ ನೀವು ವಾಗ್ದಾನ ನೋಡುವಂತರಾಗಿರ್ತೀರಿ. ಮತ್ತು ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ. ನಮಗಿದ್ದಂತ ಪ್ರತಿಯೊಂದು ಸಮಸ್ಯೆಯಿಂದ ದೇವರು ಬಿಡಿಸೋದಿಕ್ಕೆ ದೇವ್ರು ನಮ್ಗೆ ಶಕ್ತಿ ಕೊಡ್ತಾರೆ ಎಂಬುದಾಗಿ. ಮತ್ತು ನಮ್ಗೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಯೋಶುವ 23ನೇ ಅಧ್ಯಾಯ 10ನೇ ವಚನ. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆ ನಿಮಗೋಸ್ಕರವಾಗಿ ಯುದ್ಧ ಮಾಡಿದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ ಶಕ್ತನಾದನು. ಆಮೇನ್. ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ಪ್ರಿಯರೇ, ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರಿಯರೇ. ಯೋಶ್ವರು ಇಲ್ಲಿ ಮುದುಕ ವಯಸ್ಸ ಆದಾಗ ಹೇಳ್ತಾರೆ ಜನರಿಗೆ ಹೇಳ್ತಿದ್ರೆ, ನೀವು ದೇವರನ್ನ ನಂಬಿರಿ, ನೀವು ದೇವರನ್ನು ಸೇವಿಸುವಂತರಾಗಿರಿ, ದೇವರನ್ನು ನಂಬಿರಿ ಎಂಬುದಾಗಿ. ನಿಮಗಿದ್ದಂತ ಪ್ರತಿಯೊಂದು ಹೋರಾಟಗಳು, ಯುದ್ಧಗಳು, ಸಮಸ್ಯೆಗಳು ದೇವರು ಬಿಡುಗಡೆ ಕೊಡುವಂತರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ನಿಮ್ಮ ದೇವರ ದೇಹವನ್ನು ತನ್ನ ವಾಗ್ದಾನ ಮಾಡಿದಂತೆ ಇವ್ರೇನ್ ಮಾಡ್ತಾರಂತೆ, ಎಷ್ಟೇ ಒಂದು ಸಮಸ್ಯೆಗಳು, ಹೋರಾಟಗಳು ಬರ್ಲಿ, ದೇವರು ಅವೆಲ್ಲವನ್ನು ಬಿಡುಗಡೆ ಕೊಡ್ತಾರಂತೆ. ಆ ರೀತಿಯಾಗಿ ಶಕ್ತನಾಗಿ ದೇವರು ನಮ್ಮೊಟ್ಟಿಗಿರುವಂತರಾಗಿದ್ದಾರೆ. ಆತನು ವಾಗ್ದಾನ ಮಾಡಿದಂತೆ ದೇವರು ವಾಗ್ದಾನವು ನೆರವೇರಿಸುವಂತ ದೇವರಾಗಿದ್ದಾರೆ. ಇಲ್ಲಿ ಇಸ್ರಾಯೇಲ್ ಜನರಿಗೆ ಅದೇ ರೀತಿಯಾಗಿ ಯೋಶುವನಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ, ನೀವು ದೇವ್ರ ನಂಬಿರಿ, ನಿಮ್ಮ ದೇವರ ದೇಹವನ್ನು ನಿಮ್ಗೆ ವಾಗ್ದಾನ ಮಾಡಿದ್ದಾರೆ. ಆತನ ವಾಗ್ದಾನವು ನಿಮ್ಮ ಜೀವಿತ ನೆರವೇರಿಸ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಆತ ನಿಮ್ಮೊಟ್ಟಿಗೆದ್ದು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಯಾವ ವಿಷಯದಲ್ಲಿ ಬಲವಂತ ಸ್ಥಿತಿಯಲ್ಲಿ ಆಗಿದ್ರು, ಕುಟುಂಬ ವಿಷಯದಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಪ್ರತಿಯೊಂದು ಫೈನಾನ್ಸ್ ಪ್ರಾಬ್ಲಮ್ದಲ್ಲಿ, ಯಾವ ವಿಷಯದಲ್ಲಿ ನೀವು ಬಲವಂತ ಸ್ಥಿತಿಯಲ್ಲಿ ಇದ್ರು ಪ್ರಿಯರೇ, ಆದ್ರೆ ಮುಂಜಾನೆ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಡು ಪ್ರಿಯರೇ. ದೇವರು ನಮ್ಮ ಸಲುವಾಗಿ ಆತನು ಯುದ್ಧ ಮಾಡುವಂತ ದೇವರು. ನಮ್ಮ ಬಲವಂತ ಸ್ಥಿತಿಗಳೆಲ್ಲ ತೆಗೆದು ಆತನು ನಮ್ಮೊಟ್ಟಿಗಿದ್ದು ಆತನು ಶಕ್ತನಾಗಿ ನಮ್ಮ ನಡೆಸುವಂತ ದೇವರು, ಶಕ್ತಿಯನ್ನು ಅನುಗ್ರಹಿಸುವಂತ ದೇವರು. ಪ್ರತಿಯೊಂದು ಬಲವಂತ ಸ್ಥಿತಿಯಲ್ಲಿ ಆತನು ನಮ್ಮೊಟ್ಟಿಗಿದ್ದು ಆತನಿಗೆ ಒಳ್ಳೆ ಸಹಾಯ ಮಾಡುವಂತ ದೇವರು ಪ್ರಿಯರೇ. ಇಷ್ಟು ದಿನಮಾನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ಯುದ್ಧಗಳಲ್ಲಿ, ಆ ಹೋರಾಟಗಳಲ್ಲಿ ನೀವು ಬಲವಂತ ಸ್ಥಿತಿಯಾಗಿದ್ರು, ಇಷ್ಟೇ ನಮ್ಮ ಜೀವನ, ಇಷ್ಟೇ ನಮ್ಮ ಹೋರಾಟ ಎಂಬುದಾಗಿ ಕಣ್ಣೀರಿಟ್ಟಿರ್ಬೋದು ಪ್ರಿಯರೇ. ಆದ್ರೆ ನೂತನ ವರ್ಷದಲ್ಲಿ ದೇವರು ನಿಮ್ಮ ಹೋರಾಟಗಳು, ನಿಮ್ಮ ಯುದ್ಧಗಳು, ನಿಮ್ಮ ಸಮಸ್ಯೆಗಳು, ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ಬಿಡುಗಡೆ ಕೊಡುವಂತ ದೇವ್ರು ಪ್ರಿಯರೇ. ಅದನ್ನು ವಾಗ್ದಾನ ಮಾಡ್ತಿದ್ರೆ ಇಸ್ರಾಯೇಲ್ ಜನರಿಗೆ ಇಲ್ಲಿ ಯೋಶುವನ ತನ್ನ ಪ್ರವಾದಿ ಮೂಲಕ ಹೇಳ್ತಿದ್ರೆ, ದೇವರು ನಿಮ್ಮೊಟ್ಟಿಗಿದ್ರೆ ಆತ ನಿಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಆತನು ಶಕ್ತನಾಗಿದ್ದಾನೆ. ನಿಮ್ಗೆ ಎಷ್ಟೇ ಹೋರಾಟ, ನಿಮ್ಮನ್ನು ಸಮರ್ಸ್ಬೇಕೆಂಬುದಾಗಿ ಎಷ್ಟೇ ಸೈನ್ಯಗಳು ಬರ್ಲಿ, ಅವೆಲ್ಲರನ್ನು ನೀವು ಸಂಹರಿಸುವಂತರಾಗಿದ್ದೀರಿ. ಯಾರು ನಿಮ್ಮನ್ನು ಏನು ಮಾಡೋಕ್ಕಾಗುದಿಲ್ಲ. ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದಾರೆ ಎಂಬುದಾಗಿ ಯೋಶುವನು ಮಾತಾಡ್ತಿದ್ರು. ನಮ್ಮ ಪರಿಸ್ಥಿತಿಗಳು, ನಮ್ಮ ಹೋರಾಟಗಳು ದೇವ್ರ ಮುಂದೆ ನಾವು ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೋಣ. ದೇವ್ರೆ, ನೀವೇ ನಮ್ಮೊಟ್ಟಿಗಿದ್ರಿ ಪ್ರಭಾ, ನೀವೇ ನಮ್ಮ ಪರವಾಗಿ ಯುದ್ಧ ಮಾಡಿ ನಮ್ಮ ನಡೆಸುವಂತ ದೇವ್ರು, ನಮ್ಗೆ ಬಲಪಡಿಸುವಂತ ದೇವ್ರು. ದೇವ್ರೆ, ನೀವೇ ನಮ್ಮನ್ನು ಶಕ್ತಿನ ಅನುಗ್ರಹಿಸುವಂತ ದೇವರಾಗಿದ್ರೆ ಎಂಬುದಾಗಿ. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆತ್ಮೀಯವಾಗಿ ದೇವರ ಒಂದು ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಸಮೃದ್ಧಿಕರವಾಗಿ, ಆಶೀರ್ವಾದಕರವಾಗಿ ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡ್ಕೋಣ. ಪರಿಶುದ್ಧನೆ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಈ ಮುಂಜಾನೆ ತಂದೆ ಎಷ್ಟು ಜನ ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೆರವೇರಿಸುವಂತ ದೇವರಪ್ಪ. ಇಷ್ಟು ದಿನಮಾನಗಳ ಯಾವ ಸಮಸ್ಯೆ, ಹೋರಾಟ, ಕಣ್ಣೀರು, ಅವರ ಕುಟುಂಬದಲ್ಲಿದ್ದಂತ ಪ್ರತಿಯೊಂದು ಯಾವುದನ್ನು ಭಯಪಡಿಸುವಂತ, ಅವ್ರಿಗೆ ಯಾವುದೊಂದು ಸಮಸ್ಯೆ ಇಲ್ಲದಂತ ಜೀವಿತನು ಪ್ರಭಾ ಎಲ್ಲವನ್ನು ಮುಂಜಾನೆ ಬಿಡುಗಡೆ ಕೊಡ್ತಾ ಇದೆಯಪ್ಪ ತಂದೆ. ದೇವ್ರನ್ನು ವಾಗ್ದಾನ ಮಾಡಿದಂತ ದೇವ್ರಪ್ಪ, ನಮ್ಮ ಪರವಾಗಿ ಯುದ್ಧ ಮಾಡುವಂತ ದೇವ್ರು, ನಮ್ಗೆ ಶಕ್ತಿನ ಅನುಗ್ರಹಿಸುವಂತ ದೇವ್ರು ನೀವಾಗಿರು ಪ್ರಭಾ. ಈ ವಾಗ್ದಾನ ಹಿಡ್ಕೊಂಡು ಎಷ್ಟು ಜನರು ಪ್ರಾರ್ಥನೆ ಮಾಡ್ಕೊತಿದ್ರು ಪ್ರಭಾ. ಅವರ ಜೀವಿತದಲ್ಲಿ
ಒಳ್ಳೆ ರೀತಿಯಾಗಿ ಪ್ರಭಾ ನೀವು ಸಹಾಯ ಮಾಡ್ತೀನಿ ಎಂಬುದಾಗಿ ನೀವು ಮಾತು ಕೊಟ್ಟಿದ್ರು ಪ್ರಭಾ. ತಂದೆ ದೇವ್ರ ಅವ್ರ ಪರವಾಗಿ ನೀವಾಗಿದ್ದು ಪ್ರಭಾ ನಡೆಸುವಂತ ದೇವ್ರ ಪ್ರಭಾ. ಅವರ ಜೀವಿತದಲ್ಲಿ ವಾಗ್ದಾನವು ಪ್ರಭಾ ಸಮೃದ್ಧಿಕರವಾಗಿ ತಂದೆ ನಡೆಸಿ ಬಲಪಡಿಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಎಷ್ಟು ಜನರು ಮುಂಜಾನೆ ಸಮಲಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿರ್ಪ್ರಿ. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಆಶ್ವಸ್ತಿ ಬಲಪಡಿಸಿ ನಿಮ್ಮ ನಡೆಸ್ತಿರ್ತೀರಿ. ದೇವ್ರು ನಮ್ಗೆ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮ ಜೀವಿತ ನೆರವೇರಿಸಿ ಆತ ನಮ್ಮ ಪರವಾಗಿ ಹೋರಾಡಿ ಆತನು ಶಕ್ತನಾಗಿ ನಮ್ಮ ಮಧ್ಯದಲ್ಲಿ ಜೀವಿಸುವಂತ ದೇವರು ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.